ನಮ್ಮ ಜೊತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಂತ ಕೆ ಎಚ್ ಮುನಿಯಪ್ಪ ಇರುವಂಥದ್ದು. ಸರ್, ಈಗ ಅಕ್ಕಿ ಎಲ್ಲ ಸಿಗ್ತಾ ಇಲ್ಲ ಅನ್ನೋದು ಬೋರ್ಡ್ ಹಾಕಿರುವಂಥದ್ದು. ಅಕ್ಕಿ ಸಿಗ್ತದೆ ಬಿಡ್ರಿ, 2 ದಿನ ಏರ್ಪೇರ್ ಆಗ್ತದೆ. 15 kg ಒಂದೇ ಸಾರಿ ಕೊಡಬೇಕಂದಾಗ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ತಡ ಆಗಿದೆ. ಅದು 2,12,718 ಮೆಟ್ರಿಕ್ ಟನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮೊದಲು 5 kg ಇತ್ತು, ಪ್ರಾಬ್ಲಮ್ ಇರಲಿಲ್ಲ. ಈಗ ಡಬಲ್ ಆಗಿದೆ. ಆಮೇಲೆ 2 ತಿಂಗಳದ್ದು ಒಂದೇ ಸಾರಿ ಕೊಟ್ಟಿದ್ದೀವಿ. ಯಾಕಂದರೆ ನಾನು ಫೆಬ್ರವರಿ ಘೋಷಣೆ ಮಾಡಿದ್ದೀನಿ, ಫೆಬ್ರವರಿದು ಕೊಟ್ಬಿಡಿ ಮತ್ತು ಮಾರ್ಚಿದು ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಮಾರ್ಚ್ ಇನ್ನೊಂದು ವಾರ 10 ದಿನದಲ್ಲಿ ಕಂಪ್ಲೀಟಾಗಿ ನಾವೇನು ಕೊಡಬೇಕಂತಿದೆ 15 kg ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಈ ಕಾಲದಲ್ಲಿ ಮಾಡೋಕ್ಕೆ ಕಷ್ಟ ಆಗಿದೆ. ಬಿಟ್ಟರೆ ಹಣದ ತೊಂದರೆ ಇಲ್ಲ, ಹಣ ಸಂದಾಯ ಮಾಡಿದ್ದೀವಿ, ಅಕ್ಕಿ ತಯಾರಿದೆ, ತಗೊಂಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ಆ ತಗೊಂಬಂದಾಗ ಜನ ಜಾಸ್ತಿ ಬಂದಾಗ ಸಡನ್ನಾಗಿ ಬರೋದ್ರ ಲೇಟ್ ಆಗಿರ್ತಾರೆ ಟ್ರಕ್ಕು, ಅದಕ್ಕೆ ಆ ರೀತಿ ಆಗಿದೆ. ಅದನ್ನು 2-3 ದಿನದಲ್ಲಿ ಸರಿ ಮಾಡ್ತೀವಿ. ಮೇಲೆ ಅಂಗಡಿಯಲ್ಲಿ ಆ ರೀತಿ ಬೋರ್ಡ್ ಹಾಕಿದಾಗ ಇಲ್ಲೊಂದು ಕಡೆ ಸರ್ಕಾರದ ಬಳಿ ದುಡ್ಡು ಇಲ್ವಾ ಅಥವಾ ಅಕ್ಕಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಉಂಟಾಗಿರುವಂಥದ್ದು. ಏನು ಇದು ಯಾವ್ದು ನಿಜ? ಇದು ಯಾವ ತರುವ ತೊಂದರೆನೇ ಇಲ್ಲ. ಅವರಿಗೆ ಅಕ್ಕಿ ಬರೋದು ತಡ ಆಗಿದೆ, ಜನ ಒತ್ತಾಯ ಮಾಡಿದ್ದಾರೆ, ಅವರು ಬಾಗಿಲು ಹಾಕಿರ್ತಾರೆ, ನಾಳೆ ಬಾಗಿಲು ತೆಗೆಸೋಣ ನಡಿ. ಸರ್, ನೀವು ಅಕ್ಕಿ ಕೊಡೋದ್ರಿಂದ ಒಂದೊಂದು ಗೊಂದಲ ಉಂಟಾಗ್ತಾ ಇರೋದು. ಒಂದಷ್ಟು 2-3 ತಿಂಗಳು ಬರ್ತಾ ಇರಲಿಲ್ಲ, ಆಮೇಲೆ ದುಡ್ಡು ಕೊಡಕ್ಕೆ ಲೇಟ್ ಆಯ್ತಾಯಿತು, ಮತ್ತು ಅಕ್ಕಿ ಮತ್ತು ಇಷ್ಟೆಲ್ಲ ಯಾಕೆ ಸರ್ ಈ ಆಹಾರ ಇಲಾಖೆಯಲ್ಲಿ ಈ ರೀತಿ ಗೊಂದಲ ಉಂಟಾಗಿತ್ತು ಅಂತ? ಇಲ್ಲ, ಇನ್ನು ಸರಾಗವಾಗಿ ನಡೀತದೆ. ಅಕ್ಕಿ ಕರೆಕ್ಟಾಗಿ ತಿಂಗಳು ಸೇರ್ತದೆ. ಈಗ ಸಡನ್ ಆಗಿ ಯಾಕೆ ಇಷ್ಟೊಂದು ಇದು ಇರ್ತಾ ಇದೆ? ಒಂದೇ ಸಾರಿ ಡಬಲ್, ಒಂದೇ ಸಾರಿ ನಾವು 5 kg ಕೊಡ್ತೇವೆ, 15 kg ಕೊಡುವಾಗ ಸಾಗಾಣಿಕೆ ತಡ ಆಗಿದೆ ಅಷ್ಟೇ, ಏನು ತೊಂದರೆ. ಅಕ್ಕಿ ಸಂಪೂರ್ಣವಾಗಿ ಇದೆ ಸರ್? ಸಂಪೂರ್ಣವಾಗಿದೆ. ಎಲ್ಲಿಂದ ಸಾಗಾಣಿಕೆ ತಡ ಆಯ್ತು ಅಂತ? ಅಂದ್ರೆ ಕಾರ್ಪೊರೇಷನ್ ಅವರಿಂದ ತಗೊಳ್ಳೋದು, ಫುಡ್ ಕಾರ್ಪೊರೇಷನ್ ಹಣ ಕಟ್ಟಿದ್ದೀವಿ, ಅಕ್ಕಿ ರೆಡಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ತಡ ಆಗಿದೆ, ಅದು ಕೂಡ 4-5 ದಿನದಲ್ಲಿ ಮುಗಿಸ್ತೀವಿ. ನೋಡಿ, ಮುಂದೆ ಯಾವ ತಿಂಗಳಲ್ಲೂ ಕೂಡ ಈ ರೀತಿ ತಡ ಆಗೋದಿಲ್ಲ? ಯಾವಾಗೂ ಆಗಲ್ಲ. ನೀನು ಹೋಗ್ತಾ ಇದೀಯಾ, ಕಾರು ಟೈರ್ ಬರಸ್ಟ್ ಆಗ್ತದೆ, ಏನು ಮಾಡ್ತೀಯಾ? ಹೋಗ್ಬಿಡ್ತೀಯಾ ಟೈಮ್ಗೆ? ಇಟ್ಕೋಬೇಕಲ್ವ ಸರ್? ಸ್ಟೆಪ್ ಇಟ್ಕೋಬೇಕಲ್ಲ, ಸ್ಟೆಪ್ನಿ ಹಾಕಕ್ಕೆ ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ನಡಿ. ಇದು ಕೆ ಎಚ್ ಮುನಿಯಪ್ಪ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಕ್ಕಿ ತಡ ಆಗಿರುವಂಥದ್ದು ಟ್ರಾನ್ಸ್ಪೋರ್ಟ್ನಿಂದ ಹಿನ್ನೆಲೆಯಲ್ಲಿ ತಡ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 2-3 ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ರಿಪಬ್ಲಿಕ್ ಬೆಂಗಳೂರು. ನಮ್ಮ ಜೊತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಂತ ಕೆ ಎಚ್ ಮುನಿಯಪ್ಪ ಇರುವಂಥದ್ದು. ಸರ್, ಈಗ ಅಕ್ಕಿ ಎಲ್ಲ ಸಿಗ್ತಾ ಇಲ್ಲ ಅನ್ನೋದು ಬೋರ್ಡ್ ಹಾಕಿರುವಂಥದ್ದು. ಅಕ್ಕಿ ಸಿಗ್ತದೆ ಬಿಡ್ರಿ, 2 ದಿನ ಏರ್ಪೇರ್ ಆಗ್ತದೆ. 15 kg ಒಂದೇ ಸಾರಿ ಕೊಡಬೇಕಂದಾಗ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ತಡ ಆಗಿದೆ. ಅದು 2,12,718 ಮೆಟ್ರಿಕ್ ಟನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮೊದಲು 5 kg ಇತ್ತು, ಪ್ರಾಬ್ಲಮ್ ಇರಲಿಲ್ಲ. ಈಗ ಡಬಲ್ ಆಗಿದೆ. ಆಮೇಲೆ 2 ತಿಂಗಳದ್ದು ಒಂದೇ ಸಾರಿ ಕೊಟ್ಟಿದ್ದೀವಿ. ಯಾಕಂದರೆ ನಾನು ಫೆಬ್ರವರಿ ಘೋಷಣೆ ಮಾಡಿದ್ದೀನಿ, ಫೆಬ್ರವರಿದು ಕೊಟ್ಬಿಡಿ ಮತ್ತು ಮಾರ್ಚಿದು ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಮಾರ್ಚ್ ಇನ್ನೊಂದು ವಾರ 10 ದಿನದಲ್ಲಿ ಕಂಪ್ಲೀಟಾಗಿ ನಾವೇನು ಕೊಡಬೇಕಂತಿದೆ 15 kg ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಈ ಕಾಲದಲ್ಲಿ ಮಾಡೋಕ್ಕೆ ಕಷ್ಟ ಆಗಿದೆ. ಬಿಟ್ಟರೆ ಹಣದ ತೊಂದರೆ ಇಲ್ಲ, ಹಣ ಸಂದಾಯ ಮಾಡಿದ್ದೀವಿ, ಅಕ್ಕಿ ತಯಾರಿದೆ, ತಗೊಂಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ಆ ತಗೊಂಬಂದಾಗ ಜನ ಜಾಸ್ತಿ ಬಂದಾಗ ಸಡನ್ನಾಗಿ ಬರೋದ್ರ ಲೇಟ್ ಆಗಿರ್ತಾರೆ ಟ್ರಕ್ಕು, ಅದಕ್ಕೆ ಆ ರೀತಿ ಆಗಿದೆ. ಅದನ್ನು 2-3 ದಿನದಲ್ಲಿ ಸರಿ ಮಾಡ್ತೀವಿ. ಮೇಲೆ ಅಂಗಡಿಯಲ್ಲಿ ಆ ರೀತಿ ಬೋರ್ಡ್ ಹಾಕಿದಾಗ ಇಲ್ಲೊಂದು ಕಡೆ ಸರ್ಕಾರದ ಬಳಿ ದುಡ್ಡು ಇಲ್ವಾ ಅಥವಾ ಅಕ್ಕಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಉಂಟಾಗಿರುವಂಥದ್ದು. ಏನು ಇದು ಯಾವ್ದು ನಿಜ? ಇದು ಯಾವ ತರುವ ತೊಂದರೆನೇ ಇಲ್ಲ. ಅವರಿಗೆ ಅಕ್ಕಿ ಬರೋದು ತಡ ಆಗಿದೆ, ಜನ ಒತ್ತಾಯ ಮಾಡಿದ್ದಾರೆ, ಅವರು ಬಾಗಿಲು ಹಾಕಿರ್ತಾರೆ, ನಾಳೆ ಬಾಗಿಲು ತೆಗೆಸೋಣ ನಡಿ. ಸರ್, ನೀವು ಅಕ್ಕಿ ಕೊಡೋದ್ರಿಂದ ಒಂದೊಂದು ಗೊಂದಲ ಉಂಟಾಗ್ತಾ ಇರೋದು. ಒಂದಷ್ಟು 2-3 ತಿಂಗಳು ಬರ್ತಾ ಇರಲಿಲ್ಲ, ಆಮೇಲೆ ದುಡ್ಡು ಕೊಡಕ್ಕೆ ಲೇಟ್ ಆಯ್ತಾಯಿತು, ಮತ್ತು ಅಕ್ಕಿ ಮತ್ತು ಇಷ್ಟೆಲ್ಲ ಯಾಕೆ ಸರ್ ಈ ಆಹಾರ ಇಲಾಖೆಯಲ್ಲಿ ಈ ರೀತಿ ಗೊಂದಲ ಉಂಟಾಗಿತ್ತು ಅಂತ? ಇಲ್ಲ, ಇನ್ನು ಸರಾಗವಾಗಿ ನಡೀತದೆ. ಅಕ್ಕಿ ಕರೆಕ್ಟಾಗಿ ತಿಂಗಳು ಸೇರ್ತದೆ. ಈಗ ಸಡನ್ ಆಗಿ ಯಾಕೆ ಇಷ್ಟೊಂದು ಇದು ಇರ್ತಾ ಇದೆ? ಒಂದೇ ಸಾರಿ ಡಬಲ್, ಒಂದೇ ಸಾರಿ ನಾವು 5 kg ಕೊಡ್ತೇವೆ, 15 kg ಕೊಡುವಾಗ ಸಾಗಾಣಿಕೆ ತಡ ಆಗಿದೆ ಅಷ್ಟೇ, ಏನು ತೊಂದರೆ. ಅಕ್ಕಿ ಸಂಪೂರ್ಣವಾಗಿ ಇದೆ ಸರ್? ಸಂಪೂರ್ಣವಾಗಿದೆ. ಎಲ್ಲಿಂದ ಸಾಗಾಣಿಕೆ ತಡ ಆಯ್ತು ಅಂತ? ಅಂದ್ರೆ ಕಾರ್ಪೊರೇಷನ್ ಅವರಿಂದ ತಗೊಳ್ಳೋದು, ಫುಡ್ ಕಾರ್ಪೊರೇಷನ್ ಹಣ ಕಟ್ಟಿದ್ದೀವಿ, ಅಕ್ಕಿ ರೆಡಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ತಡ ಆಗಿದೆ, ಅದು ಕೂಡ 4-5 ದಿನದಲ್ಲಿ ಮುಗಿಸ್ತೀವಿ. ನೋಡಿ, ಮುಂದೆ ಯಾವ ತಿಂಗಳಲ್ಲೂ ಕೂಡ ಈ ರೀತಿ ತಡ ಆಗೋದಿಲ್ಲ? ಯಾವಾಗೂ ಆಗಲ್ಲ. ನೀನು ಹೋಗ್ತಾ ಇದೀಯಾ, ಕಾರು ಟೈರ್ ಬರಸ್ಟ್ ಆಗ್ತದೆ, ಏನು ಮಾಡ್ತೀಯಾ? ಹೋಗ್ಬಿಡ್ತೀಯಾ ಟೈಮ್ಗೆ? ಇಟ್ಕೋಬೇಕಲ್ವ ಸರ್? ಸ್ಟೆಪ್ ಇಟ್ಕೋಬೇಕಲ್ಲ, ಸ್ಟೆಪ್ನಿ ಹಾಕಕ್ಕೆ ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ನಡಿ. ಇದು ಕೆ ಎಚ್ ಮುನಿಯಪ್ಪ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಕ್ಕಿ ತಡ ಆಗಿರುವಂಥದ್ದು ಟ್ರಾನ್ಸ್ಪೋರ್ಟ್ನಿಂದ ಹಿನ್ನೆಲೆಯಲ್ಲಿ ತಡ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 2-3 ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ರಿಪಬ್ಲಿಕ್ ಬೆಂಗಳೂರು. ನಮ್ಮ ಜೊತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಂತ ಕೆ ಎಚ್ ಮುನಿಯಪ್ಪ ಇರುವಂಥದ್ದು. ಸರ್, ಈಗ ಅಕ್ಕಿ ಎಲ್ಲ ಸಿಗ್ತಾ ಇಲ್ಲ ಅನ್ನೋದು ಬೋರ್ಡ್ ಹಾಕಿರುವಂಥದ್ದು. ಅಕ್ಕಿ ಸಿಗ್ತದೆ ಬಿಡ್ರಿ, 2 ದಿನ ಏರ್ಪೇರ್ ಆಗ್ತದೆ. 15 kg ಒಂದೇ ಸಾರಿ ಕೊಡಬೇಕಂದಾಗ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ತಡ ಆಗಿದೆ. ಅದು 2,12,718 ಮೆಟ್ರಿಕ್ ಟನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮೊದಲು 5 kg ಇತ್ತು, ಪ್ರಾಬ್ಲಮ್ ಇರಲಿಲ್ಲ.
ಈಗ ಡಬಲ್ ಆಗಿದೆ. ಆಮೇಲೆ 2 ತಿಂಗಳದ್ದು ಒಂದೇ ಸಾರಿ ಕೊಟ್ಟಿದ್ದೀವಿ. ಯಾಕಂದರೆ ನಾನು ಫೆಬ್ರವರಿ ಘೋಷಣೆ ಮಾಡಿದ್ದೀನಿ, ಫೆಬ್ರವರಿದು ಕೊಟ್ಬಿಡಿ ಮತ್ತು ಮಾರ್ಚಿದು ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಮಾರ್ಚ್ ಇನ್ನೊಂದು ವಾರ 10 ದಿನದಲ್ಲಿ ಕಂಪ್ಲೀಟಾಗಿ ನಾವೇನು ಕೊಡಬೇಕಂತಿದೆ 15 kg ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಈ ಕಾಲದಲ್ಲಿ ಮಾಡೋಕ್ಕೆ ಕಷ್ಟ ಆಗಿದೆ. ಬಿಟ್ಟರೆ ಹಣದ ತೊಂದರೆ ಇಲ್ಲ, ಹಣ ಸಂದಾಯ ಮಾಡಿದ್ದೀವಿ, ಅಕ್ಕಿ ತಯಾರಿದೆ, ತಗೊಂಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ಆ ತಗೊಂಬಂದಾಗ ಜನ ಜಾಸ್ತಿ ಬಂದಾಗ ಸಡನ್ನಾಗಿ ಬರೋದ್ರ ಲೇಟ್ ಆಗಿರ್ತಾರೆ ಟ್ರಕ್ಕು, ಅದಕ್ಕೆ ಆ ರೀತಿ ಆಗಿದೆ. ಅದನ್ನು 2-3 ದಿನದಲ್ಲಿ ಸರಿ ಮಾಡ್ತೀವಿ. ಬೆಲೆ ಅಂಗಡಿಯಲ್ಲಿ ಆ ರೀತಿ ಬೋರ್ಡ್ ಹಾಕಿದಾಗ ಇಲ್ಲ ಒಂದು ಕಡೆ ಸರ್ಕಾರದ ಬಳಿ ದುಡ್ಡು ಇಲ್ವಾ ಅಥವಾ ಅಕ್ಕಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಉಂಟಾಗಿರುವಂಥದ್ದು. ಏನು ಇದು ಯಾವ್ದು ನಿಜ? ಇದು ಯಾವ ತರವಾದ ತೊಂದರೆನೇ ಇಲ್ಲ. ಅವ್ರಿಗೆ ಅಕ್ಕಿ ಬರೋದು ತಡ ಆಗಿದೆ, ಜನ ಒತ್ತಾಯ ಮಾಡಿದ್ದಾರೆ, ಅವ್ರು ಬಾಗಿಲು ಹಾಕಿರ್ತಾರೆ, ನಾಳೆ ಬಾಗಿಲು ತೆಗೆಸ್ಕೊಂಡು ನಡಿ. ಸರ್, ನೀವು ಅಕ್ಕಿ ಕೊಡೋದ್ರಿಂದ ಒಂದೊಂದು ಗೊಂದಲ ಉಂಟಾಗ್ತದೆ. ಒಂದಷ್ಟು 2-3 ತಿಂಗಳು ಬರ್ತಾ ಇರಲಿಲ್ಲ, ಆಮೇಲೆ ದುಡ್ಡು ಕೊಡಕ್ಕೆ ಲೇಟ್ ಆಯ್ತಾಯಿತು, ಮತ್ತೆ ಅಕ್ಕಿ ಮತ್ತೆ ಇಷ್ಟೆಲ್ಲ ಯಾಕೆ ಸರ್ ಈ ಆಹಾರ ಇಲಾಖೆಯಲ್ಲಿ ಈ ರೀತಿ ಗೊಂದಲ ಉಂಟಾಗಿತ್ತು ಅಂತ? ಇಲ್ಲ, ಇನ್ನು ಸರಾಗವಾಗಿ ನಡೀತದೆ. ಅಕ್ಕಿ ಕರೆಕ್ಟಾಗಿ ತಿಂಗಳು ಸೇರ್ತದೆ. ಈಗ ಸಡನ್ ಆಗಿ ಯಾಕೆ ಇಷ್ಟೊಂದು ಇದು ಇರ್ತಾ ಇದೆ? ಒಂದೇ ಸಾರಿ ಡಬಲ್, ಒಂದೇ ಸಾರಿ ನಾವು 5 kg ಕೊಡ್ತೇವೆ, 15 kg ಕೊಡುವಾಗ ಸಾಗಾಣಿಕೆ ತಡ ಆಗಿದೆ ಅಷ್ಟೇ, ಏನು ತೊಂದರೆ. ಅಕ್ಕಿ ಸಂಪೂರ್ಣವಾಗಿ ಇದೆ ಸರ್? ಸಂಪೂರ್ಣವಾಗಿದೆ. ಎಲ್ಲಿಂದ ಸಾಗಾಣಿಕೆ ತಡ ಆಯ್ತು ಅಂತ? ಅಂದ್ರೆ ಹೊರ ಕಾರ್ಪೊರೇಷನ್ ಅವರಿಂದ ತಗೊಳ್ಳೋದು, ಫುಡ್ ಕಾರ್ಪೊರೇಷನ್. ಹಣ ಕಟ್ಟಿದ್ದೀವಿ, ಅಕ್ಕಿ ರೆಡಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ತಡ ಆಗಿದೆ, ಅದು ಕೂಡ 4-5 ದಿನದಲ್ಲಿ ಮುಗಿಸ್ತೀವಿ. ನೋಡಿ, ಮುಂದೆ ಯಾವ ತಿಂಗಳಲ್ಲೂ ಕೂಡ ಈ ರೀತಿ ತಡ ಆಗೋದಿಲ್ಲ? ಯಾವಾಗೂ ಆಗಲ್ಲ. ನೀನು ಹೋಗ್ತಾ ಇದೀಯಾ, ಕಾರು ಟೈರ್ ಬರಸ್ಟ್ ಆಗ್ತದೆ, ಏನು ಮಾಡ್ತೀಯಾ? ಹೋಗ್ಬಿಡ್ತೀಯಾ ಟೈಮ್ಗೆ? ಇಟ್ಕೋಬೇಕಲ್ವ ಸರ್? ಸ್ಟೆಪ್ ಇಟ್ಕೋಬೇಕಲ್ಲ? ಸ್ಟೆಪ್ನಿ ಹಾಕಕ್ಕೆ ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ನಡಿ. ಇದು ಕೆ ಎಚ್ ಮುನಿಯಪ್ಪರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಕ್ಕಿ ತಡ ಆಗಿರುವಂಥದ್ದು ಟ್ರಾನ್ಸ್ಪೋರ್ಟ್ನಿಂದ ಹಿನ್ನೆಲೆಯಲ್ಲಿ ತಡ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 2-3 ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ರಿಪಬ್ಲಿಕ್ ಬೆಂಗಳೂರು. ನಮ್ಮ ಜೊತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಂತ ಕೆ ಎಚ್ ಮುನಿಯಪ್ಪ ಇರುವಂಥದ್ದು. ಸರ್, ಈಗ ಅಕ್ಕಿ ಎಲ್ಲ ಸಿಗ್ತಾ ಇಲ್ಲ ಅನ್ನೋದು ಬೋರ್ಡ್ ಹಾಕಿರುವಂಥದ್ದು. ಸಿಗ್ತದೆ ಬಿಡ್ರಿ, 2 ದಿನ ಏರ್ಪೇರ್ ಆಗ್ತದೆ. 15 kg ಒಂದೇ ಸಾರಿ ಕೊಡಬೇಕಂದಾಗ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ತಡ ಆಗಿದೆ. ಅದು 2,12,718 ಮೆಟ್ರಿಕ್ ಟನ್ನನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮೊದಲು 5 kg ಇತ್ತು, ಪ್ರಾಬ್ಲಮ್ ಇರಲಿಲ್ಲ. ಈಗ ಡಬಲ್ ಆಗಿದೆ. ಆಮೇಲೆ 2 ತಿಂಗಳದ್ದು ಒಂದೇ ಸಾರಿ ಕೊಟ್ಟಿದ್ದೀವಿ. ಯಾಕಂದರೆ ನಾನು ಫೆಬ್ರವರಿ ಘೋಷಣೆ ಮಾಡಿದ್ದೀನಿ, ಫೆಬ್ರವರಿದು ಕೊಟ್ಬಿಡಿ ಮತ್ತು ಮಾರ್ಚಿದು ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಮಾರ್ಚ್ ಇನ್ನೊಂದು ವಾರ 10 ದಿನದಲ್ಲಿ ಕಂಪ್ಲೀಟಾಗಿ ನಾವೇನು ಕೊಡಬೇಕಂತಿದೆ 15 kg ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಈ ಕಾಲದಲ್ಲಿ ಮಾಡೋಕ್ಕೆ ಕಷ್ಟ ಆಗಿದೆ. ಬಿಟ್ಟರೆ ಹಣದ ತೊಂದರೆ ಇಲ್ಲ, ಹಣ ಸಂದಾಯ ಮಾಡಿದ್ದೀವಿ, ಅಕ್ಕಿ ತಯಾರಿದೆ, ತಗೊಂಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ಆ ತಗೊಂಬಂದಾಗ ಜನ ಜಾಸ್ತಿ ಬಂದಾಗ ಸಡನ್ನಾಗಿ ಬರೋದ್ರ ಲೇಟ್ ಆಗಿರ್ತಾರೆ ಟ್ರಕ್ಕು, ಅದಕ್ಕೆ ಆ ರೀತಿ ಆಗಿದೆ. ಅದನ್ನು 2-3 ದಿನದಲ್ಲಿ ಸರಿ ಮಾಡ್ತೀವಿ. ಬೆಲೆ ಅಂಗಡಿಯಲ್ಲಿ ಆ ರೀತಿ ಬೋರ್ಡ್ ಹಾಕಿದಾಗ ಇಲ್ಲ ಒಂದು ಕಡೆ ಸರ್ಕಾರದ ಬಳಿ ದುಡ್ಡು ಇಲ್ವಾ ಅಥವಾ ಅಕ್ಕಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಉಂಟಾಗಿರುವಂಥದ್ದು. ಏನು ಇದು ಯಾವ್ದು ನಿಜ? ಇದು ಯಾವ ತರವಾದ ತೊಂದರೆನೇ ಇಲ್ಲ. ಅವ್ರಿಗೆ ಅಕ್ಕಿ ಬರೋದು ತಡ ಆಗಿದೆ, ಜನ ಒತ್ತಾಯ ಮಾಡಿದ್ದಾರೆ, ಅವರು ಬಾಗಿಲು ಹಾಕಿರ್ತಾರೆ, ನಾಳೆ ಬಾಗಿಲು ತೆಗೆಸ್ಕೊಂಡು ನಡಿ. ಸರ್, ನೀವು ಅಕ್ಕಿ ಕೊಡೋದ್ರಿಂದ ಒಂದೊಂದು ಗೊಂದಲ ಉಂಟಾಗ್ತದೆ. ಒಂದಷ್ಟು 2-3 ತಿಂಗಳು ಬರ್ತಾ ಇರಲಿಲ್ಲ, ಆಮೇಲೆ ದುಡ್ಡು ಕೊಡಕ್ಕೆ ಲೇಟ್ ಆಯ್ತಾಯಿತು, ಮತ್ತೆ ಅಕ್ಕಿ ಮತ್ತೆ ಇಷ್ಟೆಲ್ಲ ಯಾಕೆ ಸರ್ ಈ ಆಹಾರ ಇಲಾಖೆಯಲ್ಲಿ ಈ ರೀತಿ ಗೊಂದಲ ಉಂಟಾಗಿತ್ತು ಅಂತ? ಇಲ್ಲ, ಇನ್ನು ಸರಾಗವಾಗಿ ನಡೀತದೆ. ಅಕ್ಕಿ ಕರೆಕ್ಟಾಗಿ ತಿಂಗಳು ಸೇರ್ತದೆ. ಈಗ ಸಡನ್ ಆಗಿ ಯಾಕೆ ಇಷ್ಟೊಂದು ಇದು ಇರ್ತಾ ಇದೆ? ಒಂದೇ ಸಾರಿ ಡಬಲ್, ಒಂದೇ ಸಾರಿ ನಾವು 5 kg ಕೊಡ್ತೇವೆ, 15 kg ಕೊಡುವಾಗ ಸಾಗಾಣಿಕೆ ತಡ ಆಗಿದೆ ಅಷ್ಟೇ, ಏನು ತೊಂದರೆ. ಅಕ್ಕಿ ಸಂಪೂರ್ಣವಾಗಿ ಇದೆ ಸರ್? ಸಂಪೂರ್ಣವಾಗಿದೆ. ಎಲ್ಲಿಂದ ಸಾಗಾಣಿಕೆ ತಡ ಆಯ್ತು ಅಂತ? ಅಂದ್ರೆ ಹೊರ ಕಾರ್ಪೊರೇಷನ್ ಅವರಿಂದ ತಗೊಳ್ಳೋದು, ಫುಡ್ ಕಾರ್ಪೊರೇಷನ್. ಹಣ ಕಟ್ಟಿದ್ದೀವಿ, ಅಕ್ಕಿ ರೆಡಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ತಡ ಆಗಿದೆ, ಅದು ಕೂಡ 4-5 ದಿನದಲ್ಲಿ ಮುಗಿಸ್ತೀವಿ. ನೋಡಿ, ಮುಂದೆ ಯಾವ ತಿಂಗಳಲ್ಲೂ ಕೂಡ ಈ ರೀತಿ ತಡ ಆಗೋದಿಲ್ಲ? ಯಾವಾಗೂ ಆಗಲ್ಲ. ನೀನು ಹೋಗ್ತಾ ಇದೀಯಾ, ಕಾರು ಟೈರ್ ಬರಸ್ಟ್ ಆಗ್ತದೆ, ಏನು ಮಾಡ್ತೀಯಾ? ಹೋಗ್ಬಿಡ್ತೀಯಾ ಟೈಮ್ಗೆ? ಇಟ್ಕೋಬೇಕಲ್ವ ಸರ್? ಸ್ಟೆಪ್ ಇಟ್ಕೋಬೇಕಲ್ಲ? ಸ್ಟೆಪ್ನಿ ಹಾಕಕ್ಕೆ ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ನಡಿ. ಇದು ಕೆ ಎಚ್ ಮುನಿಯಪ್ಪರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಕ್ಕಿ ತಡ ಆಗಿರುವಂಥದ್ದು ಟ್ರಾನ್ಸ್ಪೋರ್ಟ್ನಿಂದ ಹಿನ್ನೆಲೆಯಲ್ಲಿ ತಡ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 2-3 ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ರಿಪಬ್ಲಿಕ್ ಬೆಂಗಳೂರು.